ಜೊತೆಗೆ ನಿಮಗೆ ತ್ರಿವಿಕ್ರಮ್ ಅವರು ಒಂದು ಮಾತು ಹೇಳ್ತಾರೆ, ಅಂದರೆ ನಿಮ್ಗೆ ಹೇಳಲ್ಲ, ಮಂಜಣ್ಣಂಗೆ ಹೇಳ್ತಾರೆ. ಅಂದರೆ ಬಂದಾಗ ಮಂಜಣ್ಣ ಹುಲಿ ಥರ ಇದ್ದರು, ಅದಾದಮೇಲೆ ಇದು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲೋ ಒಂದು ಕಡೆ ಈ ಹುಡುಗಿರಿಗೆ ಆ ಸ್ಟೇಟ್ಮೆಂಟ್ ಇಷ್ಟ ಆಗಲ್ಲ. ಆ ಸ್ಟೇಟ್ಮೆಂಟ್ ಯಾಕೆ ಅಲ್ಲಿ ಗೌತಮಿ ಪಾಯಿಂಟ್ ರೈಸ್ ಮಾಡಿದೆ, ಸುಮ್ಮನೆ ಇದ್ದರು ಅಂತ ನನಗನ್ನಿಸ್ತು. ನೀವು ಆ ಮೀನಿಂಗ್ ಹೇಳಿದ್ದು ಓಕೆ, ಬಟ್ ಆ ಮೀನಿಂಗ್ ಹೇಳಿರೋ ರೀತಿ ಸರಿ ಇರಲಿಲ್ಲ ಅಂತ ಅನ್ನಿಸ್ತು. ಬೇರೆ ಏನಾದರೂ ಹೇಳ್ಬೋದಾಗಿತ್ತು. ಅವರು ಹುಲಿಗೆ ಮತ್ತು ನಿಮ್ಮನ್ನು ಜಿಂಕೆ ಕಂಪೇರ್ ಮಾಡಿರೋದು ಓಕೆ, ನಾನು ಅದನ್ನು, ಆದರೆ ಅದರಲ್ಲಿ ಒಂದಷ್ಟು ಪದಗಳು ಬಳಕೆ ಮಾಡಬಾರ್ದಾಗಿತ್ತು ಅಂತ ಕೆಲವರ ಅಭಿಪ್ರಾಯ. ಸೊ ನೀವು ಯಾಕೆ ಅಲ್ಲಿ ಏನು ಮಾತಾಡಲಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ರೆ? ಹರ್ಟ್ ಆಗಿತ್ತಾ? ಇಲ್ಲ, ಫಸ್ಟ್ ಆಫ್ ಆಲ್ ಅವರು ಹಾಗೆ ಯೋಚನೆ ಮಾಡಿರ್ತಾರೆ ಅನ್ನೋದೇ ನನಗೆ ಸರ್ಪ್ರೈಸಿಂಗ್. ಅಂತ ಈಗ ನೋಡ್ತೀನಿ ನನ್ನ ರಿಯಾಕ್ಷನ್ ನೋಡಿದ್ರೆ ನೀವು. ಅಂದರೆ ಅಲ್ಲಿ ಅಂದರೆ ಒಂದು ದೇವಸ್ಥಾನದ ಹತ್ರ ಜಿಂಕೆ ಇತ್ತು, ಹುಲಿ ಬಂದು ಜಿಂಕೆ ಹುಲ್ ತಿಂತಿರೋದನ್ನ ನೋಡುತ್ತೆ, ಜಿಂಕೆ ಹುಲಿಗೂ ಹುಲ್ ತಿನ್ಸುತ್ತೆ ಅನ್ನೋದ್ರ ಬಗ್ಗೆ ಏನೋ ಮಾತಾಡಿದ್ದಾರೆ. ಸೊ ಹಾಗೆ ಅನಿಸಿದೆ ಅನ್ನೋದಾದರೆ, ಒಂದು ಹುಲಿಗೆ ತಾನು ಹುಲಿ ಅನ್ನೋದು ಗೊತ್ತಿರಬೇಕು, ತಾನು ತಿನ್ನೋ ಊಟ ಯಾವುದು ಅನ್ನೋದು ಗೊತ್ತಿರಬೇಕು. ಜಿಂಕೆ ಹುಲ್ಲೇ ತಿನ್ನುತ್ತೆ, ಇನ್ನೊಬ್ರು ಕೇಳಿದ್ರೆ ಕೊಡ್ದಿರ ಅಂತೂ ಕೂರೋದಿಲ್ಲ, ಅದು ಹುಲ್ ಬೆಳೆದಿರುತ್ತೆ, ಯಾರು ಬೇಕಂದ್ರೂ ತಗೋಬಹುದು ಅದನ್ನ. ಸೊ ಇಲ್ಲಿ ಹುಲ್ ತಿನ್ಸೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಹುಲಿ ಹುಲಿಯಾಗೇ ಇರುತ್ತೆ. ಆ್ಯಂಡ್ ಹುಲಿ ಇಸ್ ನಾಟ್ ಮಗು. ನಾನು ಹೇಳಿದ್ದನ್ನು ಮಾಡುತ್ತೆ ಅನ್ನೋ ಅಷ್ಟು ಮಗು ಇಲ್ಲಿ ಯಾರೂ ಇಲ್ಲ, ಅಂಥವ್ರನ್ನ ಒಳಗಂತೂ ಖಂಡಿತವಾಗ್ಲೂ ಹಾಕೋದಿಲ್ಲ. ಹುಲಿಗೆ ತಂದೆ ಆದಂಥ ಬುದ್ಧಿ ಇದೆ, ತಂದೆ ಆದಂಥ ಆಟ ಅದು ಆಡಿದೆ. ಆ್ಯಂಡ್ ಹುಲಿ ಅಂದ ತಕ್ಷಣ ಎಲ್ಲರಿಗೂ ಪರಚಲೇಬೇಕು ಅಂತೇನಿಲ್ಲ. ಅದೊಂದು 3 ವಾರ ಅವ್ರು ಹಾಗೆ ನೋಡಿದ್ದಾರೆ, ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವ್ರ ತಪ್ಪು ಅಲ್ಲ. ಅದು ನನಗೆ ಅಗೇನ್ ಇವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಂಥ 3 ವಾರದ ಇಮೇಜು, ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಮಂಜು ಅವ್ರು ಏನು ಹೇಳ್ತಿದ್ರು ಅಂದರೆ, 3 ವಾರ ಅದು ನಾನು ಬಂದಾಗ ಆಡಿದ ರೀತಿ ಹೌದು, 3 ವಾರ ನನಗೆ ಕಂಟೆಸ್ಟೆನ್ಸು ಹಾಗೆ ಇದ್ರು, ಜಗದೀಶ್ ಸರ್ ಇರ್ಬೋದು, ಅಲ್ಲಿ ಜಗಳ ಆಗ್ತಾ ಇದ್ದಿದ್ದೆ ಅವ್ರ ಮಧ್ಯೆ, ಆ ರೀತಿ ರಿಯಾಕ್ಟ್ ಮಾಡಿದೆ. ಆಮೇಲೆ ಆ ಥರ ಯಾರೂ ಇರಲಿಲ್ಲ ನಾನು ಜಗಳ ಮಾಡೋದಕ್ಕೆ. ಆ್ಯಂಡ್ ವ್ಯಕ್ತಿಯಾಗಿ ನಾನು ಆಮೇಲೆ ಏನಿದ್ನೋ ನನ್ನ ವ್ಯಕ್ತಿತ್ವ ಅದು, ನಾನು ಇರೋದೇ ಹಾಗೆ. ಅವ್ರು ಆ್ಯಕ್ಚುಲಿ ಮೂಡಿ, ಅವ್ರಿಗೆ ಅನ್ಸಿದ್ರೆ ಮಾತ್ರ ಮಾತಾಡ್ತಾರೆ, ಸುಮ್ಮನೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ನಾನು ಎಷ್ಟೋ ವಿಷಯದಲ್ಲಿ ಸರಿ ಅನ್ನಿಸ್ತಾ ಇದ್ದೆ, ನಾನು ಹೇಳೋದು ಸರಿ ಅನ್ನಿಸ್ತಿತ್ತು, ಕೆಲವೊಂದನ್ನು ಸರಿ ಮಾಡ್ಕೊಂಡಿದ್ದು ಹೌದು. ಬಟ್ ಅದು ಹುಲಿ ಜಿಂಕೆಗೆ ಅವ್ರು ಹೆಂಗೆ ಕಂಪೇರ್ ಮಾಡ್ಕೋತಾರೆ, ಜಿಂಕೆಗೆ ಅದರದೇ ಆದಂಥ ಬುದ್ಧಿ ಇದೆ, ಹುಲಿಗೆ ಅದರದೇ ಆದಂಥ ಬುದ್ಧಿ ಇದೆ. ಹುಲಿ ಜಿಂಕೆನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಜಿಂಕೆ ಹುಲಿನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಗೇನ್ ಅವರ ಪರ್ಸೆಪ್ಷನ್. ನನಗೆ ಅಲ್ಲಿ ಯಾಕೆ ಪಾಯಿಂಟ್ ರೈಸ್ ಮಾಡಿಲ್ಲ ಅನ್ನೋದಾಗಿತ್ತು. ನಂಗೆ ಸರ್ಪ್ರೈಸ್ ಆಗೋಗಿತ್ತು, ಹಿಂಗೆ ಯೋಚನೆ ಮಾಡಿದ್ರೆ ಇವರು ಏನೆಲ್ಲ ಯೋಚನೆ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ನನಗೇನು ಹೇಳಬೇಕು ಅಂತ ಅನಿಸಿರಲಿಲ್ಲ. ಹಂಗೆ ಇದ್ದಿದ್ರೆ ಡಿಫೆಂಡ್ ಮಾಡ್ಕೋತಿದ್ದೆ, ಅದು ತುಂಬ ಒಫೆನ್ಸಿವ್ ಆಗಿ ತಗೋತಾ ಇದ್ದೆ. ನನಗೆ ನಗು ಬರುತ್ತೆ ಅಂಥದಕ್ಕೆಲ್ಲ, ನಿಜ. ಐ ಥಿಂಕ್ ಐ ವಾಸ್ ಸ್ಮೈಲಿಂಗ್ ದೇರ್. ಎ ಸ್ಮೈಲ್ ಇಸ್ ವೆರಿ ಗುಡ್ ಆನ್ಸರ್.